ಸತ್ಯಯುಗದಲ್ಲಿ ಕಕುದ್ಮಿ ಎಂಬ ರಾಜ ಕುಸಸ್ಥಲಿ ಎಂಬ ಸಾಮ್ರಾಜ್ಯನ ಆಳ್ತಾ ಇರ್ತಾನೆ. ಅದು ಅತ್ಯಂತ ಶ್ರೀಮಂತವಾದ ರಾಜ್ಯವಾಗಿರುತ್ತೆ. ಆದರೆ ರಾಜನಿಗೆ ಮಗನಿರೋದಿಲ್ಲ. ಆದ್ದರಿಂದ ಅವನು ತನ್ನ ನಂತರ ರಾಜ್ಯಭಾರವನ್ನು ಮುಂದುವರಿಸೋಕ್ಕೆ ತನ್ನ ಮಗಳು ರೇವತಿಗೆ ಸೂಕ್ತವಾದವರನ್ನು ಹುಡುಕ್ತಾ ಇರ್ತಾನೆ. ಆದರೆ ಅವಳಿಗೆ ಸೂಕ್ತವಾದವರ ಸಿಗ್ತಾ ಇರಲಿಲ್ಲ. ಆದ್ದರಿಂದ ಅವನು ಸೃಷ್ಟಿಕರ್ತನಾದ ಬ್ರಹ್ಮನ ಬಳಿಗೆ ಹೋಗಿ ಅವನ ಸಹಾಯವನ್ನು ಪಡೀಲಿಕ್ಕೆ ಯೋಚಿಸ್ತಾನೆ. ಹಾಗಾಗಿ ಅವನು ರೇವತಿಯೊಂದಿಗೆ ಬ್ರಹ್ಮಲೋಕಕ್ಕೆ ಪ್ರಯಾಣ ಮಾಡ್ತಾನೆ. ಅವನು ಹೋದ ಸಮಯದಲ್ಲಿ ಬ್ರಹ್ಮ ಗಂಧರ್ವರ ಸಂಗೀತ ಪ್ರದರ್ಶನದಲ್ಲಿ ನಿರತನಾಗಿರ್ತಾನೆ. ಹಾಗಾಗಿ ಪ್ರದರ್ಶನ ಮುಗಿಯೋ ತನಕ ರಾಜ ಮತ್ತು ಅವನ ಮಗಳು ತಾಳ್ಮೆಯಿಂದ ಕಾಯ್ತಾ ಇರ್ತಾರೆ. ಪ್ರದರ್ಶನ ಮುಗಿದ ನಂತರ ಅವರು ಬ್ರಹ್ಮದೇವನ ಬಳಿಗೆ ಬಂದು, ಓ ಬ್ರಹ್ಮ, ನನ್ನ ಮಗಳಿಗೆ ಸರಿಯಾದ ವರ ಸಿಗುತ್ತಿಲ್ಲ. ನಾನು ಈ ಮಗಳನ್ನು ಯಾರಿಗೆ ಮದುವೆ ಮಾಡಲಿ? ಈ ವಿಷಯದ ಬಗ್ಗೆ ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ. ನಾನು ಅನೇಕ ರಾಜಕುಮಾರರನ್ನು ಹುಡುಕಿದೆ ಮತ್ತು ಅವರಲ್ಲಿ ಅನೇಕರನ್ನು ನೋಡಿದ್ದೇನೆ. ಆದರೆ ಅದರಲ್ಲಿ ಯಾರೂ ಸೂಕ್ತರೆನಿಸಲಿಲ್ಲ ಅಂತ ಹೇಳ್ತಾನೆ. ಆಗ ಬ್ರಹ್ಮದೇವನು ಇವನ ಮೂರ್ಖತನಕ್ಕೆ ನಗುತ್ತಾ, ಓ ರಾಜ, ನೀನು ನಿನ್ನ ಮಗಳ ವರನಾಗುವರೆಂದು ಭಾವಿಸಿದ ರಾಜಕುಮಾರರು ಎಲ್ಲರೂ ಮರಣ ಹೊಂದಿದ್ದಾರೆ. ಅವರ ಪುತ್ರರು ಮತ್ತು ಮೊಮ್ಮಕ್ಕಳು ಮತ್ತು ಅವರ ಸ್ನೇಹಿತರು ಸಹ ತೀರಿಕೊಂಡಿದ್ದಾರೆ. ಬೇರೆ ಬೇರೆ ಬ್ರಹ್ಮಾಂಡದಲ್ಲಿ ಸಮಯ ಬೇರೆ ಬೇರೆ ಥರ ಚಲಿಸುತ್ತೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ರಾಜ ಮತ್ತು ರಾಜನ ಮಗಳು ಇಬ್ಬರೂ ಆಶ್ಚರ್ಯಚಕಿತರಾಗ್ತಾರೆ. ಆಗ ಬ್ರಹ್ಮ ಅವರನ್ನು ಸಮಾಧಾನ ಪಡಿಸುತ್ತಾ, ಕೃಷ್ಣನ ಸಹೋದರ ಬಲರಾಮ ರೇವತಿಗೆ ಪರಿಪೂರ್ಣ ಜೋಡಿ ಎಂದು ಹೇಳ್ತಾನೆ. ನಂತರ ಅವರು ಭೂಮಿಗೆ ಬಂದು ಬಲರಾಮನನ್ನು ಭೇಟಿಯಾಗಿ ರೇವತಿಯ ವಿವಾಹವನ್ನು ಮಾಡ್ತಾರೆ. ಸತ್ಯಯುಗದಲ್ಲಿ ಬ್ರಹ್ಮಲೋಕಕ್ಕೆ ಹೋದ ರಾಜ ಮತ್ತು ಅವನ ಮಗಳು ದ್ವಾಪರಯುಗದಲ್ಲಿ ಭೂಮಿಗೆ ಬರುತ್ತಾರೆ.